ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ, ಏನಾದ್ರು ಹೇಳ್ಬೇಕಿತ್ತೇನವ? ಮಾವ, ನಿಮ್ಗೆ ಹೇಗೆ ಗೊತ್ತಾಯ್ತು ಮಾವ? ನಾನು ಒಂದು ಮಾತು ಆಡಲಿಲ್ಲ, ಒಂದು ಮಾತು ಕೇಳಲಿಲ್ಲ. ನಿಮ್ಗೆ ಹೇಗೆ ಮಾವ ಅರ್ಥ ಆಯ್ತು? ಅವ್ವ ತಾಯಿ, ಬಾನು ನಾನು ಹೆತ್ತ ಮಗಳು, ನೀನು ಆ ದೇವ್ರು ಕೊಟ್ಟ ಮಗಳು. ನಿನ್ನ ಉಸಿರಾಟ, ನಾಡಿ ಮಿಡಿತ ಎಲ್ಲನೂ ಗೊತ್ತಾಗತ್ತೆ ಕಣವ್ವ ನನಗೆ. ಮಾವ, ಇವತ್ತು ನೀವು ತೋಟಕ್ಕೆ ಹೋಗಲ್ವಾ? ಹೋಗ್ಬೇಕವ್ವ, ಚಳಿ ಇದೆ ಅಂತ ನೋಡ್ತಾ ಇದ್ದೀನಿ. ಓ ಕರೆಕ್ಟು ಮಾವ, ತುಂಬ ಚಳಿ ಇದೆ. ತೋಟಕ್ಕೆಲ್ಲ ಏನು ಹೋಗೋದು ಬೇಡ ಮಾವ. ರಾತ್ರಿ ಹೊತ್ತಾದ್ಮೇಲೆ ಮಂಜೆಲ್ಲ ಜಾಸ್ತಿ ಆಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆಗುತ್ತೆ. ಇವತ್ತು ಆರಾಮಾಗಿ ಮನೇಲೆ ಮಲ್ಕೊಂಬಿಡಿ ಮಾವ. ಮಂಜು ಬೀಳ್ತಾನೆ ಇದೆ ಕಣವ್ವ, ಆದ್ರೂ ಒಂದ್ಸರಿ ತೋಟಕ್ಕೆ ಹೋಗಿ ಬರ್ತೀನಿ. ಮಾವ, ಒಂದ್ಸತಿ ನಾನು ಹೇಳಿದ ಮಾತು ಕೇಳಿ ಮಾವ. ಇವತ್ತು ಆರಾಮಾಗೆ ಮನೇಲಿ ಬೇಗ ಮಲ್ಕೊಂಡು ವಿಶ್ರಾಂತಿ ಮಾಡಿ. ನಾಳೆಯಿಂದ ತೋಟಕ್ಕೆ ಹೋಗೋದು ಇದ್ದಿದ್ದೆ. ಅವ್ವ ತಾಯಿ, ನನ್ನ ಮೇಲೆ ಏನು ಪ್ರೀತಿನವ್ವ ನಿನಗೆ. ನೀನು ಹೇಳ್ತಾ ಇದೀಯ ಅಂತ ಇವತ್ತು ನಾನು ಇಲ್ಲೇ ಉಳ್ಕೊತೀನಿ. ನಿಜ ಏನು ಗೊತ್ತಾ, ನನ್ನ ಹೆಂಡ್ರಿದಳಲ್ಲ, ಒಂದೇ ಒಂದು ಸಲನೂ ಈ ಕೇರ್ ಅಂತಾರಲ್ಲ ಮಾಡೇ ಇಲ್ಲ ಕಣವ. ಮಾವ, ನಿಮ್ಮ ಮಗಳಾಗಿ ನಿಮ್ಮ ಸೊಸೆಯಾಗಿ ನಾನು ಕೇರ್ ಮಾಡ್ತೀನಿ ಮಾವ. ನೀವೇನು ಯೋಚನೆ ಮಾಡಬೇಡಿ. ಆಯ್ತು ಕಣವ. ಅಪ್ಪ, ನನ್ನ ಮಗ ನನ್ನ ಸೊಸೆ ಪಿಂಕಿ ಇವತ್ತು ತೋಟದಲ್ಲಿ ನೆಮ್ಮದಿಯಾಗಿ ಮಾತಾಡ್ಕೊತಾರೆ. ಪಿಂಕಿಗಿರೋ ಕೋಪ ಗೀಪ ಎಲ್ಲ ಹೋಗಿ ಅವರಿಬ್ರು ಒಟ್ಟಾಗ್ಬಿಟ್ರೆ ಸಾಕಪ್ಪ, ಸಾಕು. ಏಯ್, ಹೇಳಿದ್ದೆಲ್ಲ ಆಯ್ತು ತಾನೆ, ಹೋಗು. ನನ್ನ ಮಗನೇ ಸೀನಾ, ಫ್ರೆಂಡು ಅನ್ಕೊಂಡು ನನ್ನ ಕೈನಲ್ಲೇ ಹಾಸಿಗೆ ಎಲ್ಲ ಎತ್ತಾಕ್ಸ್ತೀಯ ಅಲ್ವಾ? ಕಳಿಸ್ತಿದ್ದೀನಿ ಮಗನೇ ನಮ್ಮ ಮಾವನ್ನ. ಇವತ್ತು ಸತ್ತೇ ನೀನು ಮಾವ. ಏನವ? ಅಲ್ಲ ಮಾವ, ನಾನೇನೋ ನಿಮ್ಮ ಮೇಲಿನ ಪ್ರೀತಿಯಿಂದ ಕಾಳಜಿಯಿಂದ ಇವತ್ತು ನೀವು ತೋಟಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟೆ. ಆದ್ರೆ ಆಮೇಲೆ ಜ್ಞಾಪಕಾಯ್ತು, ನೀವು ಮಿಲಿಟರಿ ಮ್ಯಾನು, ಫುಲ್ ಡಿಸಿಪ್ಲಿನ್ ಇರ್ಬೇಕಲ್ವಾ ಮಾವ? ಎಲ್ಲದನ್ನು ಹಾಕೊಂಡು ತೋಟಕ್ಕೆ ಹೋಗಿ ಬನ್ನಿ ಮಾವ. ನಿಮ್ ಕರ್ತವ್ಯ ಯಾವತ್ತೂ ಮರಿಬಾರ್ದು ಮಾವ ನೀವು. ಹ್ಞೂ ಮಾವ, ತೋಟಕ್ಕೆ ಹೋಗೋದು ಮರಿಬೇಡಿ. ಆಯ್ತು ಕಣವ, ಮರಿಬೇಡಿ ಮಾವ. ಆಯ್ತವ. ನನ್ನ ಸೊಸೆ ಏನಂದ್ಲು? ಯಾಕಿರ್ಬೋದು? ಬೇರೆ ಏನೋ ಇರಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.